Kuzuzampola. Hi guys, welcome back to our channel. I'm Bhumika. I'm Ajay. ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ನೆಲ್ ಅಲ್ಲಿ ನೋಡಿರ್ತೀರ ಏನು ಅಂತ. ಕೆಲವೊಬ್ರು ಕೇಳಿದ್ರು ಲೈಕ್ ಭೂತಾನ್ದು ಟ್ರಾವೆಲ್ ಗೈಡ್ ಬೇಕು, ಐಟ್ನರಿ ಇನ್ಫಾರ್ಮೇಶನ್ ಎಲ್ಲ ಬೇಕು ಅಂತ. ಅಂಡ್ ನಾವೆಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ ಅಂತ ನಾನು ಇಲ್ಲಿ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ಸೊ ಅದನ್ನ ಹೋಗಿ ಚೆಕ್ಔಟ್ ಮಾಡಿ. ಅಂಡ್ ಈಗ ಲೇಟ್ ಮಾಡದೆ ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಎಷ್ಟಾಯ್ತು, ಅಲ್ಲಿ ಪ್ರೊಸೀಜರ್ ಏನಿದೆ, ಏನೇನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು ಅಂತ ಎಲ್ಲ ಈ ವಿಡಿಯೋಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಸೊ ಲೇಟ್ ಮಾಡದೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. Let's get this video started. Okay, Bhutan is such a beautiful and a happy place actually ಅದು. ಸೊ ಫಸ್ಟ್ ಆಫ್ ಆಲ್ ಟ್ರಾವೆಲ್ ಮಾಡ್ಬೇಕಾದ್ರೆ ಭೂತಾನು ನಿಮ್ಗೆ ಪದೇ ಪದೇ ಒಂದ್ಸತಿ ಹೋಗ್ಬಿಟ್ರೆ ಆ ಜಾಗಕ್ಕೆ ಮತ್ತೆ ಹೋಗ್ಬೇಕು ಆ ಜಾಗಕ್ಕೆ ಅಂತ ಅನ್ಸುತ್ತೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಅಷ್ಟು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಇದೆ ಅದರಲ್ಲಿ. ಅಂಡ್ ಅಲ್ಲಿ ಅಂಡ್ ಭೂತಾನ್ ಫಿಲ್ಡ್ ವಿತ್ ಮಾಂಕ್ಸ್ ಅಂಡ್ ಮಾನೆಸ್ಟ್ರೀಸ್. ಹೇಗೆ ಟ್ರಾವೆಲ್ ಮಾಡಿದ್ವಿ ನಾವು ಭೂತಾನ್ಗೆ ಅಂತ, ನಾವು ಫ್ಲೈಟ್ ತಗೊಂಡಿದ್ದು ಬ್ಯಾಂಗ್ಳೂರ್ ಟು ಬಾಗ್ಡೋಗ್ರಾ. ಇನ್ನೊಂದು ಆಪ್ಷನ್ ಇದೆ ಆಕ್ಚುಲಿ, ಲೈಕ್ ಪ್ಯಾರೋ ಡೈರೆಕ್ಟ್ ಫ್ಲೈಟ್ ಇದೆ. ಅಷ್ಟೊಂದು ಫ್ಲೈಟ್ಸ್ ಇಲ್ಲ, ಕೆಲವೊಂದು ಫ್ಲೈಟ್ಸ್ ಹಾಕಿದ್ದಾರೆ, ರೀಸೆಂಟ್ ಆಗಿ ಹಾಕಿರೋದು ಅನ್ಸುತ್ತೆ. ಡೆಲ್ಲಿ ಟು ಪ್ಯಾರೋ ಇರ್ಬೋದು. ಬಾಗ್ಡೋಗ್ರಾ ಇಂದ ನಾವು ಜೈಗನ್ಗೆ ಹೋಗ್ಬೇಕು. ಜೈಗನ್ ಇಟ್ಸ್ ಲೈಕ್ ಲಾಸ್ಟ್ ಇಂಡಿಯಾ ಲಾಸ್ಟ್ ಬಾರ್ಡರ್. ಅದಾದ್ಮೇಲೆ ನೆಕ್ಸ್ಟ್ ಫುಟ್ಸ್ಲಿಂಗ್ ಬರುತ್ತೆ. ಅದು ಭೂತಾನ್ ಫಸ್ಟ್ ಸಿಟಿ ನಾವು ಇಂಡಿಯಾ ಇಂದ ಹೋದಾಗ. ನಾವು ಚೂಸ್ ಮಾಡ್ಕೊಂಡಿದ್ದು ತ್ರಿಲೋಫಿಲಿಯಾ ಪ್ಯಾಕೇಜು. ಬಟ್ ನಾವು ಇದರಲ್ಲಿ ನಾವು ಭೂತಾನ್ ಪ್ಯಾಕೇಜ್ ಅವ್ರದ್ದು ಡೀಟೇಲ್ಸ್ ಕೊಡ್ತೀವಿ, ಸೊ ದಟ್ ನಿಮ್ಗೆ ಇನ್ನೂ ಒಂಚೂರು ನಾವು ಪೇ ಮಾಡಿದಕ್ಕಿಂತ ಇನ್ನೊಂಚೂರು ಕಡಿಮೆ ಆಗ್ಬೋದು ನಿಮ್ಗೆ. ಯಾಕಂದ್ರೆ ಅವರು ಭೂತಾನಲ್ಲೇ ಅವರು ಆಕ್ಚುಲಿ ಪ್ಯಾಕೇಜ್, ಭೂತಾನ್ ಅಂಡ್ ನೇಪಾಳ್ ಪ್ಯಾಕೇಜ್ ಎಲ್ಲ ಇದೆ. ಇನ್ನು ಹೋಟೆಲ್ಸು ಚೆನ್ನಾಗಿರೋದು ಸಜೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಸಿನ್ಸ್ ಅವರು ಭೂತಾನ್ ಕಂಟ್ರಿಯವರೇ ಆಗಿರೋದ್ರಿಂದ ನಮ್ದಕ್ಕಿಂತ ಅವ್ರಿಗೆ ತುಂಬಾ ಐಡಿಯಾ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರ ಡೀಟೇಲ್ಸ್ ಕೊಡ್ತೀವಿ, ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಾಗ್ಡೋಗ್ರಾ ಇಂದ ನಮ್ಮನ್ನ ಜೈಗನ್ಗೆ ಗೈಡ್ ಆಲ್ರೆಡಿ ಒಬ್ರು ಕಾರ್ ಅರೇಂಜ್ ಮಾಡಿದ್ರು, ಸೊ ಅವ್ರು ಬಂದು ಪಿಕ್ ಮಾಡಿದ್ರು. ನಮ್ ಗೈಡ್ ನಮ್ಮನ್ನ ಜೈಗನ್ ಅಲ್ಲಿ ಮೀಟ್ ಮಾಡಿದ್ರು. ಸೊ ಅಂಡ್ ಸಮ್ ಪ್ರೊಸೀಜರ್ಸ್ ಇದೆ. ಸೊ ಪ್ರೊಸೀಜರ್ಸ್ ಏನಿಲ್ಲ, ಸಿಂಪಲ್. ಇಂಡಿಯನ್ಸ್ಗೆ ಮೇನ್ ಬೇಕಾಗಿರೋದೇ ಪಾಸ್ಪೋರ್ಟ್. ಸೊ ಅದೊಂದು ಬೇರೆ ಕಂಟ್ರಿ ಆಗಿರೋದ್ರಿಂದ ಪಾಸ್ಪೋರ್ಟ್ ಬೇಕೇ ಬೇಕು. ಅದಾದ್ಮೇಲೆ ಇನ್ನೊಂದು ಡಾಕ್ಯುಮೆಂಟ್ ಏನು ಅಂದ್ರೆ ಜಸ್ಟ್ ಒಂದು ಆಧಾರ್ ಕಾರ್ಡ್ ಇಲ್ಲ ವೋಟರ್ ಐಡಿ, ಒಂದು ಬೇಸಿಕ್ ಅದೊಂದಿದ್ರೆ ಸಾಕು. ಅದು ಎಲ್ಲಿ ಚೆಕ್ ಮಾಡ್ತಾರೆ ಅಂದ್ರೆ, ನಾವು ಜೈಗನ್ ಟು ಫುಟ್ಸ್ಲಿಂಗ್, ಅದು ಒಂದು ವಾಲ್ ತರ ಇದೆ. ಲೈಕ್ ಈ ಸೈಡ್ ಜೈಗನ್, ನೆಕ್ಸ್ಟ್ ಸೈಡ್ ಫುಟ್ಸ್ಲಿಂಗ್. ಸೊ ಅಲ್ಲಿ ಚೆಕಿಂಗ್ ಆದಾಗ ಇನ್ ಕೇಸ್ ಗವರ್ಮೆಂಟ್ ಡಾಕ್ಯುಮೆಂಟ್ ಬೇಕಲ್ವಾ, ಸೊ ಆಧಾರ್ ಕಾರ್ಡ್ ತಗೊಂಡೋದ್ರು ನಡೆಯುತ್ತೆ, ವೋಟರ್ ಐಡಿನೂ ನಡೆಯುತ್ತೆ. ಸೊ ಪರ್ಸನಲಿ ವಿ ಫೀಲ್ ಆಧಾರ್ ಕಾರ್ಡ್ ತಗೊಂಡೋದ್ರೆ ಬೆಸ್ಟ್. ಅಂಡ್ ಪಾಸ್ಪೋರ್ಟ್ ಮಸ್ಟ್. ಇಂಡಿಯನ್ಸ್ಗೆ ಅದು ವೀಸಾ ಫ್ರೀ. ನಮ್ಮ ಪ್ಯಾಕೇಜ್ ಅಲ್ಲೇನೆ ಕಂಪ್ಲೀಟ್ ಎಲ್ಲ ಇನ್ಕ್ಲೂಡ್ ಆಗ್ಬಿಟ್ಟಿತ್ತು. ಅಂಡ್ ಇನ್ನೊಂದು ಏನಿದೆ ಅಂದ್ರೆ, ಭೂತಾನಿಗೆ ಹೋಗ್ಬೇಕಂದ್ರೆ ನಾವು ಪರ್ ಡೇ 1500 ಪೇ ಮಾಡಬೇಕು. ಅಂಡ್ ಗೈಡ್ ಸಿಸ್ಟಮ್ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಗೈಡ್, ನೀವು ಭೂತಾನ್ಗೆ ಏನಾದ್ರು ಹೋಗ್ತಿದ್ದೀರಾ ಅಂದ್ರೆ ಗೈಡ್ ಕಂಪಲ್ಸರಿ. ಅಲ್ಲಿ ನೀವೇನಾದ್ರೂ ವಿತೌಟ್, ಈಗ ಪ್ಯಾಕೇಜ್ ನಾವು ಥ್ರೂ ಪ್ಯಾಕೇಜ್ ಹೋದ್ವಿ, ಸೊ ಪ್ಯಾಕೇಜ್ ಇಲ್ಲದೆ ಇಂಡಿವಿಜುವಲ್ ಕೆಲವರು ಹೋಗ್ತಾರೆ, ಆಗ ನಿಮ್ಗೆ ಅಲ್ಲಿ ಇಮಿಗ್ರೇಷನ್ ಹತ್ರ ಹೋಗ್ತಿರಲ್ವಾ, ಸೊ ಅವರೇ ನಿಮ್ನ ಗೈಡ್ ಅಸೈನ್ ಮಾಡ್ತಾರೆ ನಿಮ್ಗೆ. ಸೊ ಗೈಡೇ ಅವ್ರ ಡ್ರೈವರ್ನ ಎಲ್ಲ ಅಸೈನ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಸೊ ಗೈಡ್ಗೂ ಇಷ್ಟು % ಅಂತ ನಾವು ಪೇ ಮಾಡಬೇಕು. ಹಾಗಾಗಿ ನಾವು ಇದನ್ನೆಲ್ಲ ಥಿಂಕ್ ಮಾಡಿ, ಅದು ಟ್ರಾವೆಲ್ ಇದು ಪರ್ ಡೇ 1200 ಅದೆಲ್ಲ ಪೇ ಮಾಡ್ಬೇಕಿತ್ತಲ್ಲ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ನಾವು ಐ ಥಿಂಕ್ ಥ್ರೂ ಪ್ಯಾಕೇಜ್ ಹೋಗೋದು ಬೆಟರ್ ಅಂತ ಅನ್ಕೊಂಡು ಪ್ಯಾಕೇಜ್ ಚೂಸ್ ಮಾಡ್ಕೊಂಡ್ವಿ. ನಮ್ ಟ್ರಾವೆಲ್ ಪ್ಯಾಕೇಜ್ ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೋಟೆಲ್ ಅಲ್ಲಿ ಅಂಡ್ ನೈಟ್ ಡಿನ್ನರ್ ಹೋಟೆಲ್ ಅಲ್ಲಿ ಅದೆಲ್ಲ ಇನ್ಕ್ಲೂಡ್ ಇತ್ತು. ನಮ್ದು ಆಫ್ಟರ್ನೂನ್ ಲಂಚ್ ಮಾತ್ರ ಎಕ್ಸ್ಕ್ಲೂಡಿಂಗ್ ಆಗಿತ್ತು. ಯಾಕಂದ್ರೆ ಆಬ್ವಿಯಸ್ಲಿ ಪ್ಲೇಸಸ್ ನೋಡಕ್ ಹೋದಾಗ ನಾವು ಹೋಟೆಲ್ಸ್ ಅಲ್ಲಿ ತಿನ್ನೋದಕ್ಕಾಗಲ್ಲ ಊಟ, ಹಾಗಾಗಿ ಅದು ಲಂಚ್ ಇನ್ಕ್ಲೂಡ್ ಇರಲಿಲ್ಲ. ಅಂಡ್ ಭೂತಾನ್ ಅಲ್ಲಿ ನಮ್ದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದು ವರ್ಕ್ ಆಗಲ್ಲ. ಐ ಥಿಂಕ್ ಇದು ಮೋಸ್ಟ್ ಆಫ್ ದೆಮ್ ಗೊತ್ತಿರುತ್ತೆ. ಭೂತಾನ್ ಅಂಡ್ ನೇಪಾಳ ಅಲ್ಲಿ ನಮ್ಮ ಇಂಡಿಯನ್ ಕಾರ್ಡ್ಸ್ ವರ್ಕ್ ಆಗಲ್ಲ. ಹಾಗಾಗಿ ಲೈಕ್ ಮಸ್ಟ್ ಅಂಡ್ ಶುಡ್ ಕ್ಯಾಶ್ ತಗೊಂಡು ಹೋಗ್ಲೇಬೇಕು ನೀವು. ನಮ್ಗೆ 7 ಡೇಸ್ಗೆ ಆಲ್ಮೋಸ್ಟ್ ಖರ್ಚು ಬಂದಿದ್ದು ಯಾಕಂದ್ರೆ ನಮ್ದು ಲಂಚ್ ಇರಲಿಲ್ಲ ಅಂಡ್ ಸಮ್ ಆಫ್ ದ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ ಆಲ್ಮೋಸ್ಟ್ 10 to 15 ಆಯ್ತು ಅನ್ಸುತ್ತಲ್ವಾ. ಹೌದು, ಅಷ್ಟಾದ್ರೂ ಬೇಕು 7 ಡೇಸ್ಗೆ. ಸೊ ಅಷ್ಟು ಆಯ್ತು. ಯಾಕಂದ್ರೆ ನಾವು ಶಾಪಿಂಗು, ಅದು ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್ ಎಲ್ಲ ಸೇರ್ಕೊಂಡು, ಅಂದ್ರೆ ಎಂಟ್ರಿ ಫೀಸ್ ಎಲ್ಲ ಇನ್ಕ್ಲೂಡ್ ಇರಲಿಲ್ಲ ನಮ್ಮ ಪ್ಯಾಕೇಜ್ ಅಲ್ಲಿ. ಸೊ ಎಂಟ್ರಿ ಫೀಸ್ ಆಲ್ಮೋಸ್ಟ್ ಎಲ್ಲ ಮೋಸ್ಟ್ ಆಫ್ ದ ಪ್ಲೇಸಸ್ಗೆ ಎಂಟ್ರಿ ಫೀಸ್ ಇದೆ.
1,000 1,500 ಇತ್ತಲ್ವಾ. ಹೌದು. ಅಂಡ್ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ ಗೈಡಿಗೆ ದುಡ್ಡು ಕೊಟ್ಬಿಟ್ಟಿದ್ವಿ. ಅವ್ರು ಹಾಗಾಗಿ ಅವ್ರ ಆನ್ಲೈನ್ ಪೇಮೆಂಟ್ಸ್ ಇರತ್ತಲ್ಲ, ಸೊ ಅದ್ರ ಥ್ರೂ ಅವ್ರು ಪೇ ಮಾಡ್ತಿದ್ರು. ಸೊ ನಾವು ಕ್ಯಾಶು ಫಸ್ಟ್ ಅವ್ರು ಕೊಟ್ಬಿಟ್ಟಿದ್ರಿಂದ ಅವರೇ ಅದನ್ನ ಪೇ ಮಾಡ್ಕೊಂಡು ಹೋದ್ರು. ನಾವು ಅದನ್ನು ತಲೆ ಏನು ಕೆಡ್ಸ್ಕೊಳಕ್ ಹೋಗ್ಲಿಲ್ಲ. ಮತ್ತೆ ಕಮಿಂಗ್ ಟು ದ ಇಮಿಗ್ರೇಷನ್ ಅಲ್ಲಿ ಏನಂದ್ರೆ, ಈಗ ನಮ್ದು ಜೈಗನ್ನಿಂದ ನಾವು ಭೂತಾನ್ ಎಂಟ್ರಿ ಆದಾಗ ಅಲ್ಲಿ ನಮಗೆ 24 hours ಸೀಲ್ ಹಾಕೊಟ್ರು ಫುಡ್ ಸ್ಲಿಂಗ್ ಅಲ್ಲಿ. ಯಾಕಂದ್ರೆ ನಾವು 1 night ಫುಡ್ ಸ್ಲಿಂಗ್ ಅಲ್ಲಿ ಇದ್ವಿ. ಅಲ್ಲಿ ನಾವು ಆಲಮ್ ರೆಸಾರ್ಟ್ ಅಂತ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿ ಸುಮಾರು ಇನ್ನೂ ಚೆನ್ನಾಗಿರೋ ಹೋಟೆಲ್ಸ್ ಇದಾವೆ. ಸೊ ಅದನ್ನ ನೀವು ಥ್ರೂ ಪ್ಯಾಕೇಜ್ ಏನಾದ್ರು ಹೋಗ್ತಿದ್ರೆ ಅವರೇ ನಿಮ್ಗೆಲ್ಲ ಅಸೈನ್ ಮಾಡ್ಕೊಡ್ತಾರೆ. ಅಂಡ್ ನಾವು ಐ ಥಿಂಕ್ ಆಲಮ್ ಚೆನ್ನಾಗೇ ಇತ್ತು ಅಲ್ವಾ, ವ್ಯೂ ಎಲ್ಲ ಚೆನ್ನಾಗೇ ಇತ್ತು. ಆಲಮ್ ರೆಸಾರ್ಟ್ ಕಂಪೇರ್ ಟು ಆ ಫುಡ್ ಸ್ಲಿಂಗ್ ಜಾಗಕ್ಕೆ ಬೇರೆ ಹೋಟ್ಲ್ಸ್ ಕಂಪೇರ್ ಮಾಡಿದ್ರೆ, ನಾವು ಗೂಗಲ್ ಮಾಡಿದ್ವಿ ಬೇರೆ ಹೋಟ್ಲನ್ನ. ಅವರು ನಾವು ಟ್ರಾವೆಲ್ ಏಜೆಂಟ್ ತ್ರಿಲೋಫಿಯಲ್ಲಿ ಚೆಕ್ ಮಾಡಿದಾಗ ಅವರು ಒಂದಷ್ಟು ಹೋಟೆಲ್ಸ್ ಕೊಟ್ಟಿದ್ರು. ನಾವು ಬೇರೆದೇ ಆಕ್ಚುಲಿ ಸಜೆಸ್ಟ್ ಮಾಡಿ ನಮ್ಗೆ ಈ ಹೋಟ್ಲು ಬೇಡ ಇದೇ ಬೇಕು ಅಂತ ನಾವು ಹೇಳಿದ್ವಿ. ಅವ್ರು ಅದಕ್ಕೇನೆ ಮಾಡ್ಕೊಟ್ರು ಅದನ್ನ. ಅದು ಚೆನ್ನಾಗಿತ್ತು. ಹಾಗಾಗಿ 24 hours ಸೀಲ್ ಹಾಕಿದ್ರು. ಅಂಡ್ ನೆಕ್ಸ್ಟ್ ಡೇ ನಾವು ಫುಡ್ ಸ್ಲಿಂಗ್ ಟು ತಿಂಪು ಹೋಗ್ಬೇಕಿತ್ತು. ಆಗ ನಮ್ ಗೈಡೆ ಹೋಗಿ 7 days ಸೀಲ್ ಹಾಕ್ಸ್ಕೊಂಡ್ ಬಂದ್ರು. ಅಂಡ್ ನಾವು ಫುಡ್ ಸ್ಲಿಂಗ್ ಈ ಸಿಟಿಯಿಂದ ತಿಂಪು ಸಿಟಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಚೆಕಿಂಗ್ ಬರುತ್ತೆ. ಅಲ್ಲಿ ನಮ್ದು ಪಾಸ್ಪೋರ್ಟ್ ಎಲ್ಲ ಇಸ್ಕೊಂಡು ಅಲ್ಲಿ ಚೆಕಿಂಗ್ ಮಾಡಿ ಆಮೇಲೆ ನಾವು ತಿಂಪು ಸಿಟಿಗೆ ಎಂಟರ್ ಆಗಿದ್ದು. ನಾವು ಭೂತಾನ್ಗೆ ವಿಸಿಟ್ ಮಾಡಿದ್ದು ಫೆಬ್ ಮಂತಲ್ಲಿ. ಆಗ ಒಂಚೂರು ಸ್ನೋ ಆ್ಯಂಡ್ ತುಂಬ ಕೋಲ್ಡಿ ಕ್ಲೈಮೇಟ್ ವೆದರ್ ಜಾಸ್ತಿ ಅಲ್ಲಿ ಭೂತಾನಲ್ಲಿ, ಜಾನ್ವರಿ ಫೆಬ್ ಮಂತಲ್ಲೆಲ್ಲ. ಸೊ ಬೆಸ್ಟ್ ಟೈಮ್ ಟು ವಿಸಿಟ್ ಭೂತಾನ್ ಬಂದು ಜೂನ್ ಟು ಜುಲೈ. ಆಗ ಒಂಚೂರು ಸ್ಪ್ರಿಂಗ್ ಸೀಸನ್ ಅದು. ಹೌದು, ಸ್ಪ್ರಿಂಗ್ ಸೀಸನ್. ಅಂಡ್ ಒಂಥರ ಫ್ಲವರ್ಸ್ ಎಲ್ಲ ಬ್ಲೂಮ್ ಆಗಿರುತ್ತಲ್ಲ, ನೋಡಕ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಮೌಂಟೈನ್ಸ್ ಜಾಸ್ತಿ. ಮೌಂಟೈನ್ಸ್ ಅಲ್ಲೆಲ್ಲ ಫುಲ್ ಗ್ರೀನ್ ಅಂಡ್ ಫ್ಲವರ್ಸ್ ಇದ್ದಾಗ ಅದು ನೋಡೋ ವೈಬೇ ಡಿಫ್ರೆಂಟ್. ಅಂಡ್ ಕಮಿಂಗ್ ಟು ದ ಪ್ಯಾರೋ, ನಾವು 5th day ಪ್ಯಾರೋಗ್ ಹೋಗಿದ್ದು. ತಿಂಪು ಟು ಪ್ಯಾರೋ ಹೋದ್ವಿ. ಮೇನ್ ಭೂತಾನ್ ಅಂದ್ರೆ ಮೋಸ್ಟ್ ಆಫ್ ದೆಮ್ಗೆ ನೆನಪಾಗದೆ ಟೈಗರ್ಸ್ ನೆಸ್ಟ್. ಸೊ ಟ್ರೆಕ್ಕಿಂಗ್ ಗೋಸ್ಕರ ನಾವು ಪ್ಯಾರೋಗ್ ಹೋದ್ವಿ. ಅಲ್ಲಿ ಪ್ಯಾರೋಲಿ ನಾವು ಸ್ಟೇ ಆಗಿದ್ದು ಆನಂದ ರೆಸಾರ್ಟ್. ಅದು ನಿಯರ್ ಬೈ ಟೈಗರ್ಸ್ ನೆಸ್ಟ್ ಹತ್ರನೇ ಇದೆ, ಫ್ಯೂ ಕಿಲೋಮೀಟರ್ಸ್ ದೂರ ಅಷ್ಟೇ. ನಮ್ದು ಹೋಟೆಲ್ ಇಂದಾನೇ ಕಾಣ್ತಿತ್ತು ಆಕ್ಚುಲಿ ಟೈಗರ್ಸ್ ನೆಸ್ಟ್. ನಮ್ಗೆ ಆ ವ್ಯೂ ಕಾಣಿಸ್ತಿತ್ತು. ಅದು ಆನಂದ ರೆಸಾರ್ಟ್ ಅಲ್ಲೇನೆ ಹೈಕಿಂಗ್ ಸ್ಟಿಕ್ಸ್ ಎಲ್ಲ ಸಿಗುತ್ತೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಹೈಕಿಂಗ್ ಸ್ಟಿಕ್ಸ್ ಬೇಕಿದ್ರೆ ಅಲ್ಲೇ ಪರ್ಚೇಸ್ ಮಾಡ್ಬೋದು, ಅಲ್ಲೇ ಸ್ಟೇ ಇರೋರಿಗೆ. ಅಂಡ್ ಮೋಸ್ಟ್ಲಿ ಸಿಟಿ ಮಾರ್ಕೆಟ್ಸ್ ಅಲ್ಲೆಲ್ಲ ಸಿಗತ್ತೆ ಅನ್ಸುತ್ತೆ. ಸೊ ನಾವು ಕ್ಯಾರಿ ಮಾಡಿರಲಿಲ್ಲ. ಅಲ್ಲಿ ತಕ್ಸ್ತಂಗ್ ಪಾರ್ಕಿಂಗ್ ಲಾಟ್ ಅಲ್ಲೂ ಸಿಗುತ್ತೆ, ಅಲ್ಲಿ ಮಾರ್ತಿದ್ರು ಅಲ್ಲಿ. ಸೊ ಅದೊಂದು ಸಪೋರ್ಟ್ ಬೇಕು ಆಕ್ಚುಲಿ ಅದು. ಹೌದು, ಯಾಕಂದ್ರೆ ಅದು ಎಲಿವೇಶನ್ ಜಾಸ್ತಿ ಇರೋದ್ರಿಂದ ಏನಾದ್ರೂ ಒಂದು ಸಪೋರ್ಟ್ ಇದ್ರೆ ಲೈಕ್ ಈಸಿ ಆಗುತ್ತೆ. ತಕ್ಸ್ತಂಗ್ದು ವಿಡಿಯೋ ಇದೆ, ಸೊ ಅದನ್ನು ಆಗ್ಲಿಂದ ಹೇಳ್ತಾನೆ ಇದೀವಿ. ಪ್ಲೇ ಲಿಸ್ಟ್ ಬರ್ತಾನೆ ಇರುತ್ತೆ, ಅಲ್ಲಿ ನೀವು ಅದನ್ನ ಕ್ಲಿಕ್ ಮಾಡಿ ಡೀಟೇಲ್ಸ್ ನೋಡ್ಬೋದು. ಎಲ್ಲ ಕಂಪ್ಲೀಟ್ ಬಜೆಟ್ ಬ್ರೇಕ್ ಡೌನ್ ಹೇಳ್ತೀವಿ, ಒಂದು ಸಮ್ಮರಿ ತರ ಕೊಡ್ತೀವಿ ಎಷ್ಟಾಯ್ತು ಅಂತ. ಫ್ಲೈಟ್ 25K ರೌಂಡ್ ಟ್ರಿಪ್ ಆಯ್ತು ಇಬ್ರಿಗೂ ಸೇರಿ. ಅದಾದ್ಮೇಲೆ ಟ್ರಾವೆಲ್ ಪ್ಯಾಕೇಜ್ ಬಂದು 50K ಪರ್ ಪರ್ಸನ್. ಅದಾದ್ಮೇಲೆ ನಮ್ಗೆ ಪ್ಲಸ್ ಆರ್ ಮೈನಸ್ ಅಗೇನ್ ಅದು ಹೇಳ್ದಂಗೆ ಕ್ಯಾಶ್ ಎಲ್ಲದಕ್ಕೂ ಬೇಕೇ ಬೇಕಲ್ಲ. ಸೊ ಅದೊಂದು 25 to 30K ಇಟ್ಕೊಂಡ್ರೆ ಒಳ್ಳೇದು. ಅಂಡ್ ನಾವು ಬುಕ್ ಮಾಡ್ಕೊಂಡಿದ್ದು ಎಲ್ಲ 3 star ಹೋಟೆಲ್ಸ್. ಸೊ 3 star ಹೋಟೆಲ್ಸ್ ಅದ್ರಲ್ಲಿ ಸೊ ಅದೆಲ್ಲ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಇದ್ದಿದ್ರಿಂದ ಐ ಥಿಂಕ್ ನಾವ್ ಇದ್ದಿದ್ ಹೋಟ್ಲ್ ಯಾವ್ದು ಚೆನ್ನಾಗಿಲ್ಲ ಅಂತ ಏನಿಲ್ಲ, ಎಲ್ಲ ಚೆನ್ನಾಗೇ ಇತ್ತು. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಅಂಡ್ ಮೇನ್ ಯೂಸ್ಫುಲ್ ಆಯ್ತು ಅಂತ. ವಿಡಿಯೋ ಯೂಸ್ಫುಲ್ ಆಗಿದೆ, ಶೇರ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನಮ್ಮ ಕಡೆಯಿಂದ ಬಾಯ್. ಹ್ಯಾಪಿ ಟ್ರಾವೆಲ್ ಟು ಭೂತಾನ್.